ಪಾಪನಾಸದಲ್ಲಿ ಇವತ್ತು ನಾವು ಒಂದು ದರ್ಶನ ಮಾಡಬೇಕಂತ ಮೊನ್ನೆ ಕೂಡ ನಾವು ತಯ ಮಾಡಿ ಬೆಳಗ್ಗೆ 10 ಗಂಟೆಗೆ ದರ್ಶನ ಮಾಡ್ಕೊಂಡು ಮತ್ತು ನಮ್ಮದು ಏನು ಪಕ್ಷದಿಂದ ಒಂದು ಹೋರಾಟ ಇತ್ತು, ಏನು ಅಬಕಾರಿ ಇಲಾಖೆಯಲ್ಲಿ ಅಕ್ರಮವಾಗಿದೆ ಅಂತ 11 ಗಂಟೆ 11:30 ಹೋರಾಟನೂ ಕೂಡ ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ನಾವು ನೋಡ್ತಾ ಇದ್ದೀರಿ, ಇವತ್ತು ನಾವು ಆಗ್ಬೋದು, ಶೈಲೇಂದ್ರ ಬೆಲ್ದಳೆ ಇರ್ಬೋದು, ಕೇಂದ್ರದ ಮಾಜಿ ಸಚಿವರು ಇರ್ಬೋದು, ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಏನಂತ ಹೇಳ್ತಾ ಇದ್ದೇವೆ, 15 ನಿಮಿಷ ಟೈಮು ನಾವು ಹೋಗಿ ದರ್ಶನ ಮಾಡ್ಕೊಂಡು ಬರೋದು, ನಮಗೆ ಯಾವುದೇ ಕೂಡ ತಕರಾರಿಲ್ಲ. ಇವತ್ತು ಯಾಕೆ ತಕರಾರಿಲ್ಲ ಅಂದರೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದಿಂದನೇ 23 ಕೋಟಿ ರೂಪಾಯಿ ಪ್ರಸಾದ್ ಯೋಜನೆಯಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದ್ದೆವು. ಈಗ ನಮ್ಮದು ಕೇಂದ್ರ ಸರ್ಕಾರ ಮಾಡಿದ್ದಕ್ಕೂ ನಾವು ಯಾಕೆ ಅದಕ್ಕೆ ಪ್ರತಿಭಟನೆ ಮಾಡೋದು, ಅದ್ರ ಯಾವುದೂ ಕೂಡ ಇಲ್ಲ. ನಾವೇನು ಹೇಳಿದ್ದೆವು, ಇವತ್ತು ಅಲ್ಲಿ ಹೋಗಿ ನಾವು ಅಷ್ಟೇ ಅಭಿಷೇಕ ಮಾಡಿ ದರ್ಶನ ಮಾಡ್ಕೊಂಡು ಬರ್ಲಿಕ್ಕೆ ಒಂದು 15 ನಿಮಿಷ ಟೈಮ್ ಬೇಕು. ಆದರೂ ಕೂಡ ಇವತ್ತು ತಾವು ನೋಡಿ ಏನು ಈ ಕಾಂಗ್ರೆಸ್ ಸರ್ಕಾರ ಬಂದಿರ ಮೇಕೆ ಇವತ್ತು ನಾವು ಎಲ್ಲಿ ಇದ್ದೇವೆ ಅಂತ ಹಿಂಗೆ ಅನಿಸ್ತಾ ಇದೆ, ಎಲ್ಲಿ ನಾವು ಪಾಕಿಸ್ತಾನದಾಗ ಇದ್ದೇವೆ ಅನಿಸ್ತಾ ಇದೆ. ಈ ಥರ ಒಂದು ಮಾವೂಲು ನಮ್ಮ ಬೀದರ್ನಲ್ಲಿ ಕೂಡ ಆಗ್ತಾಯಿದೆ. ಇವತ್ತು ನಮ್ಮ ಒಂದು ಧರ್ಮದ ದೇವಸ್ಥಾನದಲ್ಲಿ ನಾವೇ ಇವತ್ತು ಹೋಗಿ ದರ್ಶನ ಪಡ್ಕೊಳ್ಳೋಕೆ ಆಗ್ತಾಯಿಲ್ಲ ಅಂತಂದ್ರೆ ಯಾವ ಥರ ಈ ಒಂದು ಕಾಂಗ್ರೆಸ್ ನಡೆಸ್ತಾ ಇದೆ, ಇಲ್ಲಿಂದ ಜಿಲ್ಲಾಡಳಿತ ಯಾವ ಥರ ಮಾಡ್ತಾ ಇದ್ದಾರೆ. ನಾವು DC ಮೇಡಮ್ ಅವರಿಗೂ ಕೂಡ 2 ಸರ್ತಿ ನಾವು ಶೈಲೇಂದ್ರ ಬೆಲ್ದಳೆಯವರು ಮನವಿ ಮಾಡಿದೆವು, ಮೇಡಮ್ ನಮಗೇನಿಲ್ಲ, ನಮಗೆ ಯಾವುದೇ ತಕರಾರಿಲ್ಲ. ಇವತ್ತು ಆ ಕಾರ್ಯಕ್ರಮದಲ್ಲಿ ಕೂಡ ನಮ್ಮನ್ನು ಆಹ್ವಾನಿತ ಮಾಡಿದ್ದಾರೆ, ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದೆವು. ಯಾರ್ಯಾರು ಅಂತಂದರೆ ನಾವು ಶೈಲೇಂದ್ರ ಬೆಲ್ದಳೆ, ಮಾರಿತ್ರ ಮೂಳೆ, ಮಿಕ್ಕಿದವ್ರು ಯಾರು ಬರ್ತಾ ಇದ್ದಾರೋ ಅವರು ದರ್ಶನ ಮಾಡ್ಕೊಂಡು ಇಷ್ಟೇ ಹೋಗ್ತಾರೆ ಅಂತ ನಾವು ಕೂಡ ಮನವಿ ಕೂಡ ಮಾಡಿದೆವು. ಆದರೆ ಈ ಜಿಲ್ಲಾಡಳಿತ ಕ್ಯಾರೇನೂ ಕೂಡ ಅಂತ ಇಲ್ಲ. ಅಂದರೆ ಮೇಡಮ್ ಗೊಂದಲ ಯಾವುದೂ ಕೂಡ ಏನೂ ಇಲ್ಲ. ಗೊಂದಲ ಏನಿತ್ತು ಅಂತಂದ್ರೆ ಕಾಂಗ್ರೆಸ್ದವರು ಏನು ಶಂಕುಸ್ಥಾಪನೆ ಮಾಡಬೇಕಂತಂದರು. ಈಗಾಗಲೇ 2024ರಲ್ಲಿ ಮೋದಿಜಿಯವರು ಶಂಕುಸ್ಥಾಪನೆ ವರ್ಚುವಲ್ ಆಗಿ ಮಾಡಿದರು, ಅವರು ಕೂಡ ಒಪ್ಕೊಂಡಿದ್ದಾರೆ. ನಾವು ಇವತ್ತೇನು ಕೆಲಸ ಪ್ರಾರಂಭ ಮಾಡ್ತಾಯಿದ್ದಾರೆ, ನಾವು ಸ್ವಾಗತ ಮಾಡ್ತಾಯಿದ್ದೇವೆ, ಅದಕ್ಕೆ ಇವತ್ತು ಸ್ವಾಗತ ಮಾಡ್ತಾಯಿದ್ದೆವು. ಆದರೆ ಈ ಗೊಂದಲ ಯಾಕೆ ಸೃಷ್ಟಿ ಮಾಡ್ತಾಯಿದ್ದಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ತಾವು ಕೂಡ ಈಗಾಗಲೇ ನೋಡ್ತಾ ಇದ್ದೀರಿ, ನಮ್ಮದು ಡಿಮಾಂಡ್ ಏನಿದೆ, ನಾವು ಹೋಗಬೇಕು 15 ನಿಮಿಷದಲ್ಲಿ ದರ್ಶನ ಮಾಡ್ಕೊಂಡು ಬರಬೇಕು ಅಷ್ಟೇ ಇದೆ. ನಮ್ಮದು ಯಾವುದೂ ಕೂಡ ಇಲ್ಲ. ಇವತ್ತೇನು ಅವ್ರು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ, ಮಾಡಲಿ, ಸಂತೋಷ ವಿಷಯ ಇದೆ. ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ ಅಂತಂದ್ರೆ ಸಂತೋಷ ವಿಷಯ ಇದೆ. ಆದರೆ ಏನೂ ಮಾಡಬೇಕು, ಗೊಂದಲ ಸೃಷ್ಟಿ ಮಾಡಬೇಕು. ಈ ಕಾಂಗ್ರೆಸ್ದವ್ರ ಕೆಲಸನೇ ಇಷ್ಟೇ ಆಗಿದೆ ಜಿಲ್ಲಾನಲ್ಲಿ ಎಲ್ಲೂ ಕೂಡ ತಾವು ನೋಡ್ಬೋದು. ಮೊನ್ನೆ ಕೂಡ KDPನಲ್ಲೂ ಕೂಡ ತಾವು ನೋಡಿದಿರಿ, ಎಲ್ಲ ಕಡೆಯೂ ಕೂಡ ನೋಡ್ತಾ ಇದ್ದೀರಿ. ಇದೇ ಥರ ಗೊಂದಲ ಸೃಷ್ಟಿ ಮಾಡಬೇಕು, ಜನರ ಮಧ್ಯೆ ಧರ್ಮದವ್ರ ಬಗ್ಗೆ ಜಗಳ ಹಚ್ಚಬೇಕಂತ ಇಷ್ಟೇ ಅವ್ರದ್ದು. ಇಲ್ಲ, ಇವ್ರದ್ದು ಒಂದು ಶರಣು ಸಲಗರವ್ರದ್ದು ಅಲ್ಲೇ ಬಸವ ಕಲ್ಯಾಣದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವ್ರು ಆ ಒಂದು ಕಾರ್ಯಕ್ರಮ ಇದ್ದಾರೆ. ಇವರು ಗ್ರಾಮ ಸಂಚಾರ ಅಂತ ಪ್ರಭು ಚವ್ಹಾಣವ್ರು ಇದ್ದಾರೆ. ನಾವು ಇದ್ದೆ. ಈಗ ನೋಡಿ, ಯಾರೇ ಶಾಸಕರು ಬರಲಿ, ಯಾರೇ ಬರಲಿ, ಜನಸಾಮಾನ್ಯರು ನಾವು ದೇವಸ್ಥಾನ ನಡೆದಿದ್ದೇವೆ ಅಂತಂದ್ರೆ ನಾವು ಜನಸಾಮಾನ್ಯರು ಒಂದು ಭಕ್ತನಾಗಿ ನಾವು ಹೋಗ್ತಾ ಇದ್ದೇವೆ ಅಷ್ಟೇ. ಇಲ್ಲಿ ಬಂದು ಯಾವುದೇ ಇದು ಮಾಡೋದಿಲ್ಲ. ಓಕೆ, ಥ್ಯಾಂಕ್ ಯು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.